ಇವತ್ತು ಹನುಮ ಜಯಂತಿಯ ಶುಭಾಶಯಗಳು ಹಾಗೂ ನಮಸ್ಕಾರಗಳನ್ನ ನಿಮಗೆ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಸನ್ಮಾನ್ಯ ಜನಪ್ರಿಯ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರಾರ್ಥಕವಾಗಿ ಬೆಳಗಾವಿಗೆ ರವಿವಾರ 28ನೇ ತಾರೀಕು ಬರ್ತಾ ಇದ್ದಾರೆ. 11 ಅವರು ಬೆಳಗಾವಿಯಲ್ಲಿ ಲ್ಯಾಂಡ್ ಆಗಿ 12 ಗಂಟೆಗೆ ಕಾರ್ಯಕ್ರಮವನ್ನ ಉದ್ದೇಶಿಸಿ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡೋರಿದ್ದಾರೆ. ಕಾರ್ಯಕ್ರಮ ಬೆಳಗಾವಿಯ ಯಡಿಯೂರಪ್ಪ ಮಾರ್ಗದ ಪಕ್ಕದಲ್ಲಿರುವ ಮಾಲಿನಿ ಸಿಟಿಯಲ್ಲಿ ಕಾರ್ಯಕ್ರಮದ ಆಯೋಜನೆಯನ್ನ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆಳಗಾವಿ ಲೋಕಸಭೆಯ ಎಲ್ಲ ಕಾರ್ಯಕರ್ತರು ಮತದಾರರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗವಹಿಸುವಂತಹ ಒಂದು ಸಂದರ್ಭ ಬಂದಿದೆ. ವಿಜಯೇಂದ್ರ ಅವರು ಬರ್ತಾ ಇದ್ದಾರೆ, BS ಯಡಿಯೂರಪ್ಪನವರು ಬರ್ತಾ ಇದ್ದಾರೆ, ನಮ್ಮ ಕರ್ನಾಟಕ ರಾಜ್ಯದ ಪ್ರಭಾರಿಗಳಾಗಿರುವಂತಹ ಶ್ರೀ ರಾಧಾ ಮೋಹನ್ ದಾಸ್ ಅವರು ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಈಗಿನ ಸುದ್ದಿಯ ಪ್ರಕಾರ. ಮತ್ತೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲ ನಮ್ಮ ಶಾಸಕರು, ಸಂಸದರು, ಮಾಜಿ ಶಾಸಕರು ಮತ್ತೆ ಡಿಫೀಟೆಡ್ ಕ್ಯಾಂಡಿಡೇಟ್ಸ್ ಇನ್ ಆಲ್ ದ ಅಸೆಂಬ್ಲೀಸ್ ಈ ಕಾರ್ಯಕ್ರಮದಲ್ಲಿ ಅವರು ಕೂಡ ವೇದಿಕೆಯ ಮೇಲೆ ಇರ್ತಾರೆ ಅನ್ನುವಂತ ಮಾಹಿತಿಯನ್ನ ಈ ಸಂದರ್ಭದಲ್ಲಿ ನಾನು ಕೊಡ್ಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಎರಡು ಲೋಕಸಭಾ ಕ್ಷೇತ್ರದ ಕುರಿತು ಈ ಕಾರ್ಯಕ್ರಮ ನಡೆಯುತ್ತೆ. ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಅಭ್ಯರ್ಥಿಗಳಾಗಿರುವಂತ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮತ್ತೆ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಇವರು ಸಹ ವೇದಿಕೆಯ ಮೇಲೆ ಇರ್ತಾರೆ. ಈ ಕಾರ್ಯಕ್ರಮ ಎರಡು ಲೋಕಸಭಾಕ್ಕೆ ಸೀಮಿತವಾಗಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಏನ್ ಸರ್? ಎರಡು ಲೋಕಸಭಾ ಮತಕ್ಷೇತ್ರದಿಂದ ಈ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಭಾಗವಹಿಸ್ತಾ ಇದ್ದಾರೆ. ಲಕ್ಷಾಂತರ ಅಂದ್ರೆ 2 ಲಕ್ಷ ಸರ್. ರ್ಯಾಲಿ ಈಗಿನ ಪ್ರಕಾರ ರ್ಯಾಲಿ ಇಲ್ಲ ಸರ್, ಈಗಿನ ಪ್ರಕಾರ ರ್ಯಾಲಿ ಇಲ್ಲ. 11 ಬರ್ತಾರೆ, 12 ಗಂಟೆಗೆ ಸಾರ್ವಜನಿಕ ಸಭೆಯನ್ನು ಮಾಡ್ತಾರೆ. ಸುಮಾರು 2 ಲಕ್ಷ ಜನ ಇದರಲ್ಲಿ ಭಾಗವಹಿಸುವಂತ ಒಂದು ಭರವಸೆ ಇದೆ ನಮಗೆ. ಮುಂಚೆ ನಮಗೆ 5 ಗಂಟೆ ಅಂತ ಹೇಳಿದ್ರು, ಆದ್ರೆ ಇವತ್ತಿನ ನಮಗೆ ಕೊಟ್ಟಿರುವಂತ ಮಾಹಿತಿಯ ಪ್ರಕಾರ ವೇಳೆಯಲ್ಲಿ ಬದಲಾವಣೆಯಾಗಿ ಅದು 11 ಗಂಟೆಗೆ ಈಸ್ ಲ್ಯಾಂಡಿಂಗ್ ಎಟ್ ಬೆಳಗಾವ್ ಅಂಡ್ 12 ವಾಜತಾ ಈ ಕಾರ್ಯಕ್ರಮ ಹೋಗಿ ರೋಡ್ ಶೋ ಮಾಡ್ಬೇಕಂತ ಸಂಜೆ 6 ಗಂಟೆ ಕಾರ್ಯಕ್ರಮ ಇತ್ತು. ಅದು ಇವತ್ತು ಮುಂಜಾನೆ ಅದು ಚೇಂಜ್ ಆದ್ಮೇಲೆ ಬೆಳಗಾವಿ ಮತ್ತು ಜೊಲ್ಲೆ ಅವ್ರ ಕ್ಷೇತ್ರ ಎರಡು ಕೂಡ ಒಂದ ಮಾಲಿನಿ ಸಿಟಿ ಜಾಗದಲ್ಲಿ ಯಡಿಯೂರಪ್ಪ ರೋಡ್ ನಲ್ಲಿ ಈ ಕಾರ್ಯಕ್ರಮ ಆಗ್ತದೆ. ನಿನ್ನೆ ನಾವು ಸ್ಥಳವನ್ನು ಪೂಜಾನ ಮಾಡಿದ್ದೀವಿ. ಹಿಂಗಾಗಿ ಇವತ್ತಿಂದ ಪೆಂಡಾಲ್ ಹಾಕ್ತಾರೋ. ವಿಶೇಷವಾಗಿ ಸಂಜೆ ಇದ್ದಾಗ ನಮ್ದು ಬೇರೆ ಪ್ಲಾನ್ ಇತ್ತು, ಈಗ ಮಧ್ಯಾಹ್ನ. ಹಿಂಗಾಗಿ ಒಟ್ಟಾರಾಗಿ ಜಿರಡಿ ಸಳಂಗತೆ 2 ಲಕ್ಷಕ್ಕಿಂತ ಜಾಸ್ತಿ ಜನರು ಬರ್ತಾರು. ಹಿಂದಿನಕ್ಕಿಂತ ಜಾಸ್ತಿ ಜನರು ಬರುವುದು ಅಪೇಕ್ಷೆ ಇಟ್ಟೇವಿ. ಮಾಲಿನಿ ಸಿಟಿಗ ಯಾಕೆ ಮಾಡೇವಂದ್ರ ಇದು ಎಲ್ಲಾ ಕ್ಷೇತ್ರಕ್ಕೆ ಕನ್ವೀನಿಯಂಟ್ ಇದೆ. ಇವನ್ ಚಿಕ್ಕೋಡಿ ಅವರು ಇಲ್ಲೇ ಬಹಳಷ್ಟು ಸಮೀಪ ಆಗ್ತದೆ ತಿಳ್ಕೊಂಡು ಆ ಜಾಗ ಮಾಡಿದೀವಿ. ತಾವು ಎಲ್ಲಾರು ಸಹಕಾರ ಮಾಡಬೇಕು. ಸಹಕಾರ ಮಾಡಿ ಜನರ ತನಕ ಇದನ್ನು ಮೋದಿಜಿ ಅವರು ಬರ್ತಾ ಮುಟ್ಟಿಸ್ಬೇಕು ಅಂತ ನಾ ಕಳ್ಕೊಂಡು ಹೇಳ್ತೇನೆ.